ನಾನು ಸರ್ವಜ್ಞ, ಬದುಕಿನೊಳಗಿನ ಸತ್ಯವನ್ನು ಹೇಳಿದವನು. 15ನೇ ಶತಮಾನದಲ್ಲಿ ಇಂದಿನ ಕರ್ನಾಟಕದ ಹಾವೇರಿ ಜಿಲ್ಲೆಯ ಅಬಲೂರಿನಲ್ಲಿ ನನ್ನ ಜನನ. ನನ್ನ ತಂದೆ ಕುಂಬಾರ ಮಲ್ಲ, ನನ್ನ ತಾಯಿ ಮಲ್ಲಲಾದೇವಿ. ಕುಂಬಾರ ವೃತ್ತಿಯಲ್ಲಿ ಹುಟ್ಟಿದರೂ ನನ್ನ ಪ್ರಶ್ನೆಗಳು ಸಮಾಜದವರೆಗೆ ತಲುಪಿದವು. ನನ್ನ ಹೆಸರಿನ ಬಗ್ಗೆ ನಾನು ತಾನೇ ಹೇಳಿದ್ದೇನೆ. ಮುನ್ನ ಪೂರ್ವದಲಾನು ಎನ್ನಯ ಪೆಸರು ಪುಷ್ಪದತ್ತನು ಎಂದು ಮನ್ನಿಪರು ನೋಡ ಸರ್ವಜ್ಞ. ಮೊದಲು ನನಗೆ ಪುಷ್ಪದತ್ತ ಎಂಬ ಹೆಸರಿತ್ತು. ಆದರೆ ನನ್ನ ಮಾತುಗಳ ಅರ್ಥವನ್ನು ನೋಡಿ ಜನರೇ ನನ್ನನ್ನು ಸರ್ವಜ್ಞ ಎಂದು ಕರೆಯಲಾರಂಭಿಸಿದರು. ಯೌವನದಲ್ಲೇ ನಾನು ಮನೆ ತೊರೆದೆ. ಶಿವ ಮತ್ತು ಪಾರ್ವತಿಗಳನ್ನೇ ನನ್ನ ನಿಜ ಪೋಷಕರು ಎಂದು ನಂಬಿ ಸತ್ಯದ ಹುಡುಕಾಟಕ್ಕೆ ಹೊರಟೆ. ನನ್ನ ಬದುಕಿನ ನೋವನ್ನು ನಾನು ಮರೆಮಾಡಿಲ್ಲ. ಮಕ್ಕಳಿಲ್ಲವು ಎಂದು ಅಕ್ಕಮಲ್ಲಮ್ಮನು ದುಃಖದಿ. ನನ್ನ ತಾಯಿಯ ದುಃಖ ನನ್ನ ಹೃದಯವನ್ನು ಕದಡಿತು. ಅದೇ